ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ವರ್ಷ ನಮಗೆಲ್ಲ ಹರ್ಷ ತರುತ್ತೆ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 2.5 ವರ್ಷ ಆಗಿದೆ. ಇನ್ನಾದರೂ ಒಳ್ಳೆ ಬುದ್ಧಿಯಿಂದ ಒಳ್ಳೆ ಕೆಲಸ ಆಗುತ್ತೆ ಅಂತ ನಾವೆಲ್ಲ ತಿಳ್ಕೊಂಡ್ರಿ. ಆದರೆ 2026ಕ್ಕೆ ನಾವು ಕಾಲಿಡ್ತಾ ಇದ್ದಂಗೆ ಹಾಲಿ ಶಾಸಕರನ್ನು, ಅದು BJP ಶಾಸಕರನ್ನು ಗುರಿಯಾಗಿಟ್ಟುಕೊಂಡು ಅವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ, ಇವೆಲ್ಲನೂ ಕೂಡ ಬಳ್ಳಾರಿಯಲ್ಲಿ ಹಾಡಾಗಲೇ ನಡೆದೋಗಿದೆ. ಈ ಸರ್ಕಾರ 2.5 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾರು ಕೇಳೋರು ಇಲ್ಲ. ಆ ಪರಿಸ್ಥಿತಿ ಪೊಲೀಸರೇ ಮಾಫಿಯಾಗಳ ಜೊತೆ ಸೇರ್ಕೊಂಡಿದ್ದಾರೆ. ಇವತ್ತಿಲ್ಲಿ ನಡೆದಂಥ ಘಟನೆ ಯಾರೋ ಭರತ್ ರೆಡ್ಡಿ ಅವನಿಗೆ ಇಲ್ಲಿ ನಿಮ್ಮ FIR ಅಲ್ಲೇ ಇದೆ. ಈ FIR ಅಲ್ಲಿ 1000 ಜನನ ಕರ್ಕೊಂಡು ಸರ್ಕಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ನಿಮ್ಮ ಪೊಲೀಸ್ FIR ಅಲ್ಲಿ ಇದೆ. ಸುಮೋಟೋ ಕೇಸ್ 1000 ಜನನ ಕರ್ಕೊಂಡು ಯಾರೋ DYSP ನಂದಾರೆಡ್ಡಿ ಅವರ ಬೆಂಗಾವಲೊಂದಿಗೆ ಇಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿ ಮಾಡಕ್ಕೆ ಬಂದರು. ಅಂದರೆ ನಾನು ಬೆಂಗಳೂರಲ್ಲಿ ನೋಡಿದ್ದೆ, 7 ಕೋಟಿ ಪೊಲೀಸರಿಗೆ ಕಳ್ಳತನ ಮಾಡಿಬಿಟ್ಟಿದ್ರು. ಕಾರ್ಪೊರೇಷನ್ ಕಮಿಷನರ್ ಆಫೀಸರ್ ಮುಂದ್ಗಡೆ ಬಾಗಿಲಲ್ಲೇ ಅವ್ರ ಗಾರ್ಡ್ ಯಾರಿದ್ದಾನೆ ಅವನು 11 ಲಕ್ಷ ಕಳ್ಳತನ ಮಾಡ್ಬಿಟ್ಟ ಕಾರಲ್ಲಿ. ಇದನ್ನು ನೋಡಿದ್ದೆ. ಇಲ್ಲಿ ರೌಡಿಗಳನ್ನ ಕರ್ಕೊಂಡು MLAನ ಕೊಲೆ ಮಾಡುವಂಥ ಪ್ರಯತ್ನಕ್ಕೆ ಪೊಲೀಸರೇ ಬೆಂಬಲ ಕೊಟ್ಟಿರುವಂಥದ್ದು. ಇದು ಸರ್ಕಾರಕ್ಕೆ ಒಂದು ರೀತಿ ಮಾನ ಮರ್ಯಾದೆ ಇಲ್ಲ. ಈ ಸರ್ಕಾರಕ್ಕೆ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ನಾವು ಯಾವುದೇ 21ನೇ ಸೆಂಚುರಿಯಲ್ಲಿ ಇದ್ದೀರಿ. ನಾವು ಇನ್ನೂ ಕೂಡ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ಪೊಲೀಸ್ ಅಧಿಕಾರಿಗಳ ಮಾತುಗಳು ಏನು ರಾಜಾರೋಷವಾಗಿ ಬಂದು ಮಾತಾಡ್ತಾ ಇದ್ದಾರೆ. ಅಪರಾಧಿ ಯಾರು ಅಂತ ಗೊತ್ತಿಲ್ಲಂತೆ. ಇನ್ನು ಯಾವ ಗನ್ನಿಂದ ಬುಲೆಟ್ ಬಂತು ಅಂತ ಗೊತ್ತಿಲ್ಲಂತೆ. ನಮ್ಮ ಹತ್ರ ಮೊಬೈಲೇ ಇದೆ. ಎಲ್ಲಿ ಇದು ಅಲ್ಲ, ಅದರಲ್ಲಿ ಡೈರೆಕ್ಟಾಗಿ ಗುಂಡಾರಿಸ್ತಾ ಇದ್ದಾರೆ. ವಿಡಿಯೋ ಇದೆ ಮಾಧ್ಯಮದವ್ರ ಹತ್ರ. ನಿಮ್ಮ ಹತ್ರ ನಮಗಿಂತ ಮುಂಚೆಯಿಂದ ಇದೆ. ನಿಮ್ಮ ಹತ್ರ ಮಾಧ್ಯಮದಲ್ಲಿ ಬಂದು ಡೈರೆಕ್ಟಾಗಿ ಗುರಿ ಮಾಡ್ಕೊಂಡು ಆಗ್ತಾ ಇದ್ದಾರೆ. ಒಳ್ಳೆ ಪಟಾಕಿ, ನೋಡಿದ್ದೀರಲ್ಲ, ಪಟಾಕಿ ಸಿಡ್ದಂಗೆ ಸಿಡ್ತಾ ಇದೆ. ಪಟಾಕಿ ನೋಡಿ, ಸೌಂಡ್ ಬರ್ತಾ ಇದೆ. ಪಟಾಕಿ ಸಿಡ್ದಂಗೆ ಸಿಡಿತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಇಷ್ಟಾದರೂ ಸರ್ಕಾರ ಗನ್ಗಳು ಮಾತ್ರ ಅವ್ರನ್ನ ತಗೊಂಡಿದ್ದಾರೆ. ಸೌಂಡ್ ದೀಪಾವಳಿ ಪಟಾಕಿ, ಇದು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ. ಈ ರೀತಿ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ. ಇದು ಆರಾಮ್ಸೆ ಏನೋ ಒಂದು ಬ್ಯಾನರ್ ಗಲಾಟೆ. ಈಗ ಬ್ಯಾನರ್ನ ಕಟ್ಟಬೇಡ ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ನನ್ನ ಏನೋ DK ಶಿವಕುಮಾರ್ ಹೇಳೋರಂತೆ, ನಮ್ಮ ಮನೆ ಮುಂದೆನೂ ಕಟ್ತಾರೆ. ನಿಮ್ಮ ಮನೆ ಮುಂದೆ ಅಲ್ಲ, ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವ್ರ ಮನೆ ಮುಂದೆ ಕಟ್ಟಿದ್ರು ಯಾರು ಕೇಳೋರು ಯಾರು ಇಲ್ಲ. ನಮ್ಮ ಮನೆ ಮುಂದೆ ಕಟ್ಟಿದ್ರು ಯಾರು ಕೇಳಿಲ್ಲ. ಕಾಂಪೌಂಡ್ ಒಳಗಡೆ ಕಟ್ಟಬಾರ್ದಷ್ಟೆ, ನಮ್ಮ ಕಾಂಪೌಂಡ್ ಕಟ್ಟಬಾರ್ದಷ್ಟೆ. ದಾರಿಯಲ್ಲಿಗೋ ನೀವು ಯಾವುದೋ ಲೈಟ್ ಕಂಬಗಳು ಕಟ್ಕೊಳ್ರಿ, ಅದು ತಪ್ಪ ಕಟ್ಟೋದು. ಅದಕ್ಕೂ ಪರ್ಮಿಷನ್ ತೊಗೊಬೇಕು, ಅದಕ್ಕೂ ದುಡ್ಡು ಕಟ್ಬೇಕು ನೀವು ನಗರಸಭೆಗೆ. ಕಾನೂನು ಪ್ರಕಾರ ಹೋದ್ರೆ ಕಂಬಕ್ಕೆ ಕಟ್ಟೋದಕ್ಕೂ ಕಾನೂನು ಪ್ರಕಾರ ನೀವು ಪರ್ಮಿಷನ್ ತೊಗೊಬೇಕು. ತೊಗೊಂಡಿದ್ದೀರಾ? ಇಲ್ಲ. ರೋಡಲ್ಲಿ ಕಟ್ಟಕ್ಕೆ ಪರ್ಮಿಷನ್ ತೊಗೊಬೇಕು, ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕು. ಕಟ್ಟಿದ್ದೀರಾ? ಇಲ್ಲ. ಆಯಿತು, ಪೊಲೀಸರು ಇಲ್ಲಿನ ಆಡಳಿತ ಕಾಂಗ್ರೆಸ್ ಅವರೇ ಅಂತ ನೀವು ತಿಳ್ಕೊಂಡು ಕಟ್ಕೊಳ್ಳಿ. ಆದರೆ ಮನೆ ಕಾಂಪೌಂಡ್ಗೆ ಮನೆ ಒಳಗಡೆ ಕಟ್ಟೋ ಅಂತ ಅವಶ್ಯಕತೆ ಏನಿದೆ? ಅದು ಬೀರ್ ಬಾಟ್ಲ್ ಇಟ್ಕೊಂಡು ಚೇರ್ ಹಾಕ್ಕೊಂಡು ಕುಡ್ಕೊಂಡು ಪ್ರೈವೇಟ್ ಗನ್ಮ್ಯಾನ್ಗಳು
ಅದು 10 ಜನ ಗನ್ಮ್ಯಾನ್ಗಳು. ಇವೇನು ಏನು ಪ್ರೈಮ್ ಮಿನಿಸ್ಟ್ರಾ ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾನ, ಮಂತ್ರಿ, ಏನು ಇಷ್ಟು ಜನ ಗನ್ಮ್ಯಾನ್ಗಳು? ಪರ್ಮಿಷನ್ ಕೊಟ್ಟವ್ರು ಯಾರು ಇವ್ರಿಗೆಲ್ಲ? ಇದು ಸ್ಪಷ್ಟವಾಗಿ ಕಾನೂನನ್ನ ಉಲ್ಲಂಘನೆ ಮಾಡಿದೆ. ಇದು ನೇರವಾಗಿ ನಮ್ಮ BJP ವಿರೋಧ ಪಕ್ಷದ ನಾಯಕನಾಗಿ ನೇರ ಆಪಾದನೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋಂಥ ಸಂಚು. ಇದರಲ್ಲಿ ಎರಡು ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ. ಶ್ರೀರಾಮುಲು ಅವ್ರು ಏನಾನ ಬಂದಿಲ್ಲ ಅಂದಿದ್ರೆ ಅವತ್ತು ಇನ್ನಷ್ಟು ದೊಡ್ಡ ಗಲಾಟೆ ಆಗಿರೋದು, ಇನ್ನಷ್ಟು ಸಾವು ನೋವುಗಳಾಗಿರೋದು. ಈಗಾಗಲೇ ಮೊನ್ನೆ ಸೋಮಣ್ಣ ಅವರು ಹೇಳಿದ್ದಾರೆ. ಈ ಘಟನೆಯನ್ನ ನಡೆದ ತಕ್ಷಣ ಗೃಹ ಸಚಿವರು ಯಾರಿಗೆ ಫೋನ್ ಮಾಡಬೇಕಾಯಿತು? ಯಾರ ಮೇಲೆ ಗುಂಡಾರಿಸಿದಾರೋ ಅವ್ರಿಗೆ ಫೋನ್ ಮಾಡಬೇಕಾಯ್ತು. ಏನಾನ ಅಪಾಯ ಆಗಿದೆಯಾ, ಏನಾನ ತೊಂದರೆ ಆಗಿದೆಯಾ, ನಿಮ್ಗೆ ಸೆಕ್ಯೂರಿಟಿ ಬೇಕಾ, ಏನಾನ ಆಸ್ಪತ್ರೆಗೆ ಮಾಡಬೇಕಾಯ್ತು. ಮಾಡಿದಾರ? ಯಾರಿಗೆ ಮಾಡಿದ್ದಾರೆ? ಅಪರಾಧಿಗೆ ಮಾಡಿದ್ದಾರೆ ಫೋನ್. ಇದು ಕರ್ನಾಟಕದ ಕಾನೂನು. ಯಾರು ಅಫೆನ್ಸ್ ಮಾಡಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಗೃಹ ಸಚಿವರು ವಿಚಾರಣೆ ಮಾಡೋವಂಥದ್ದು. ಕಳ್ಳರೆ ಪೊಲೀಸ್ ಕಳ್ಳರ ಆಗ್ಬಿಟ್ಟವ್ರೆ. ಈಗ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಳ್ಳೆ ಪೊಲೀಸವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈ ಟ್ರಾನ್ಸ್ಫರ್ ದಂಧೆಯಲ್ಲಿ ದುಡ್ಡು ತಗೊಂಡು ಹಣ ತಗೊಂಡು ಎಲ್ಲ ಕಡೆ ಈ ಪೋಸ್ಟಿಂಗ್ ಕೊಡ್ತಾ ಇದ್ದಾರಲ್ಲ, ಅದರ ಪ್ರತಿಫಲನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಇದೊಂದು ಬೆಚ್ಚಿ ಬೀಳುವಂಥ ಸಂಗತಿ. ಇಡೀ ರಾಜ್ಯ ಏನು ಈ ಥರ ಕರ್ನಾಟಕ ನಾವು ನೋಡಿದ್ರ? ಮೊದಲೆಲ್ಲ ಮಾಧ್ಯಮದಲ್ಲಿ ನೀವೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಹಾಕಿದ್ರಿ ಆಂಧ್ರ ಪಾಲಿಟಿಕ್ಸಲ್ಲಿ ಹಿಂಗೆ ನಡೀತಾ ಇತ್ತು. ಆಂಧ್ರದಲ್ಲಿ ಈಗ ಇಲ್ಲೇ ಇಲ್ಲ, ಎಲ್ಲ ಸೈಲೆಂಟ್ ಆರ್ಡರ್. ಅವ್ರ ಮನೆ ನೋಡ್ಕೊಂಡಿದ್ದಾರೆ. ಇಲ್ಲಿ ಶುರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಂದರೆ ಈ ಸರ್ಕಾರ ಗೂಂಡಾ ರಾಜ್ಯ ಮಾಡೋಕ್ಕೆ ಹೊರಟಿದೆ. ಗೂಂಡಾ ರಾಜ್ಯ, ಇದೊಂದು ರೀತಿ ಗೂಂಡಾ ರಾಜ್ಯ. ಇವೆಲ್ಲ ಭಾಳ ದಿನ ನಡೆಯಲ್ಲ. ನಾನು ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವೆಲ್ಲ ಭಾಳ ದಿನ ನಡೆಯಲ್ಲ. ಇರೋದಿನ್ನ 2 ವರ್ಷ, ಓನ್ಲಿ 2 years. ನೀವು ಏನೇನು ಪಾಪ ಮಾಡಿದಿರೋ ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಕೊಡುವಂಥ ಕಾಲ ಬಂದೇ ಬರ್ತೈತೆ ನಿಮಗೆ. ಬಳ್ಳಾರಿ ರಿಪಬ್ಲಿಕ್ ಅಂದ್ರಿ, ಈಗೇನು ಮಾಡಿದ್ರಿ? ಗುಂಡನ್ ರಿಪಬ್ಲಿಕ್ ಮಾಡಿಬಿಟ್ರಿ. ಗುಂಡುಗಳ ರಿಪಬ್ಲಿಕ್. ಈಗ ಅವು ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರಿ. ಪಾದಯಾತ್ರೆ ಮಾಡಿದಿರಿ, ಪಂಚೆ ಎತ್ಕೊಂಡು ಪಾದಯಾತ್ರೆ ಎಲ್ಲ ಮಾಡಿದ್ರಿ. ಇಲ್ಲಿಗೆ ಏನೋ ದೊಡ್ಡ ಸಾಧನೆ ಮಾಡಿಬಿಡ್ತೀನಿ, ಒಳ್ಳೆ ಬಳ್ಳಾರಿನ, ಸಮೃದ್ಧ ಬಳ್ಳಾರಿನ ನಿರ್ಮಾಣ ಮಾಡ್ತೀನಿ ಅಂತ. ನಿಮ್ಗೆ ರಸ್ತೆ ಗುಂಡಿ ಮುಚ್ಚಕ್ಕೆ ಹೋಗ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ಕಾನೂನು ಸುವ್ಯವಸ್ಥೆ ಆದರೂ ಸರಿ ಇರಬೇಕಲ್ಲ. ಗುಂಡುಗಳಾರಿಸೋ ಅಂತ ಬಳ್ಳಾರಿಗೆ ನೀವು ತಂದಿಲ್ಸಿದ್ರೆ ಇವತ್ತು. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತದೆ. ಈ ಕಾಂಗ್ರೆಸ್ ಸರ್ಕಾರದಿಂದ ಬಳ್ಳಾರಿಗೆ ಅಥವಾ ರಾಜ್ಯಕ್ಕೆ ಯಾವುದು ಒಳ್ಳೆಯದಂತೂ ಆಗಲ್ಲ. ರಾಜ್ಯದಲ್ಲಿ ಪೂರ್ತಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಒಂದು ಕಡೆ ಡ್ರಗ್ ಮಾಫಿಯಾ, ಇನ್ನೊಂದು ಕಡೆ ರೌಡಿಗಳ ಅವಳಿ. ಇವೆಲ್ಲದರ ಮಧ್ಯೆ ಇವತ್ತು ಹೊಸದಾಗಿ ಸೇರ್ಪಡೆ ಒಬ್ಬ MLA ಮನೆ ಮೇಲೇನೆ ನುಗ್ಗಿ ಗನ್ಗಳು, ಪ್ರೈವೇಟ್ ಗನ್ಮ್ಯಾನ್ ಕರ್ಕೊಂಬಂದು ಬುಲೆಟ್ ಆರಿಸಿರೋವಂಥದ್ದು ಇತಿಹಾಸನೇ ಇಲ್ಲ ಕರ್ನಾಟಕದ ಇತಿಹಾಸದಲ್ಲಿ. ನಾನಂತೂ ನೋಡಿಲ್ಲ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಕರ್ಕೊಂಬಂದು ಇಲ್ಲಿ ಬುಲೆಟ್ ಆರಿಸಿರೋವಂಥದ್ದು ಫಸ್ಟ್ ಟೈಮ್. ಇದು ಕಾಂಗ್ರೆಸ್ಗೆ, ಅವ್ರಿಗೆ ಶಾಪ ಆಗ್ತದೆ. ಇದು ಈ ಸಂಸ್ಕೃತಿ ತಂದಿದ್ದೀರಲ್ಲ, ನಿಮಗೆ ಇದು ತಿರುಗ್ಬಾಣ ಆಗ್ತೈತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ನಿಮಗೆ ಇದು ತಿರುಗ್ಬಾಣ ಆಗುತ್ತೆ. ನಾವು ಇದನ್ನು ಈಗಾಗಲೇ ನಾವು ನ್ಯಾಯಾಂಗ ತನಿಖೆ, ಸಿಟ್ಟಿಂಗ್ ಜಡ್ಜಿನ ನ್ಯಾಯಾಂಗ ತನಿಖೆ ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡಿದ್ದೀರಿ. ಇಲ್ಲ CBI ತನಿಖೆ ಕೊಡಿ, ಯಾಕಂದರೆ ಇಲ್ಲಿರೋ ಪೊಲೀಸರ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ, ಉಪಯೋಗ ಇಲ್ಲ. CID ಕೊಟ್ಟರು ಉಪಯೋಗ ಇಲ್ಲ, ಮುಚ್ಚಾಕ್ತೆ. ಇಷ್ಟು ದಿನ ಬೇಕಾ ನಿಮಗೆ? ಯಾರ ಮನೆ ಮೇಲೆ ಗುಂಡಾರಿದೆ, ಯಾರನ್ನ ಕೊಲೆ ಮಾಡಕ್ಕೆ ಬಂದರು ಅವ್ರ ಮೇಲೆ FIR ಬುಕ್ ಮಾಡ್ತೀರಾ? ಹೆಂಗೆ ಬುಕ್ ಮಾಡ್ತೀರಾ? ನಿಮಗೆ
ಹೆಂಗ್ ಬುಕ್ ಮಾಡ್ತೀರಾ ನೀವು? ಹೌ ಕ್ಯಾನ್ ಇಟ್ ಈಸ್ ಪಾಸಿಬಲ್? ಇಟ್ ಈಸ್ ರೈಟ್? ಕೊಲೆ ಮಾಡಿದವ್ರನ್ನ ಬಿಟ್ಬಿಟ್ಟು, ಇದುವರೆಗೂ ಕೊಲೆ ಮಾಡೋ ಪ್ರಯತ್ನ ಮಾಡಿದವ್ರು ಬಿಟ್ಬಿಟ್ಟು, ಯಾರು ಪ್ರಾಣ ಕಳ್ಕೊಳೋ ಅಂತ ಸ್ಥಿತಿ ಬಂದಿತ್ತು ಅವ್ರ ಮೇಲೆ FIR ಮಾಡ್ತೀರಾ? ಇದು ಈ ರಾಜ್ಯದ ಕಾನೂನಾ ಇದು? ಶೇಮ್ ಟು ಕಾಂಗ್ರೆಸ್ ಪಾರ್ಟಿ. ನಡವಳಿಕೆಯಿಂದ ರಾಜ್ಯದ ಜನ ಈಗಾಗಲೇ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ. ಬಹಳ ಬೇಗ ನಿಮ್ಮನ್ನ ಕಸದ ಬುಟ್ಟಿಗೆ ಎಸೆಯುವಂಥ ಕಾಲ ಹತ್ತಿರ ಬರ್ತಾ ಇದೆ. ಕಸದ ಬುಟ್ಟಿಗೆ ಎಸಿತಾರೆ ನಿಮ್ಮನ್ನು, ಆ ಕಾಲ ಹತ್ತಿರ ಬಂದ್ಬಿಟ್ಟಿದೆ. ಇದು ಕರ್ನಾಟಕದ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ, ಕಾನೂನು ಸುವ್ಯವಸ್ಥೆ ಅನ್ನೋದ ಕೈಗನ್ನಡಿ ಇದರಿಂದ. ಅದರಿಂದ ನಾನು ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ನಾವೆಲ್ಲ ಕೂಡ ಬಂದಿರೋ ಅಂಥದ್ದು, ಇದು ನ್ಯಾಯಾಂಗ ತನಿಖೆ ಆಗಬೇಕು, ಸಿಟ್ಟಿಂಗ್ ಜಡ್ಜಿಂದ ಆಗಬೇಕು, ಇಲ್ಲ ಆಗಿಲ್ಲ ಅಂದರೆ CBIಗಾದರೂ ಕೊಡಿ. CBI ಕೊಡಿ. ಈ ಕಾಂಗ್ರೆಸ್ ಅವ್ರು ಬಂದಿದ್ದಾರೆ, ಸತ್ಯ ಶೋಧನೆ. ಏನು ಶೋಧನೆ ಏನು ಮಾಡ್ತೀರಾ? ಅಲ್ಲಪ್ಪ, ಸತ್ಯ ಶೋಧನೆ ಎಲ್ಲ ವಿಡಿಯೋದಲ್ಲಿ ಎಲ್ಲ ಅವಾಗೆ ಎಲ್ಲ ಚಾನಲಲ್ಲೂ ತೋರಿಸ್ಬಿಟ್ಟಿದ್ದೀರ. ಹತ್ತಲ್ಲ 100 ಬಾರಿ ತೋರಿಸಿದ್ರ. ಎಲ್ಲ ಪತ್ರಿಕೆಯಲ್ಲಿ ಪ್ರಿಂಟ್ ಹಾಕ್ಬಿಟ್ಟಿದ್ದೀರ. ಪ್ರಪಂಚ ಎಲ್ಲ ನೋಡಿದೆ. ಅದೇನೋ ಹೇಳ್ತಾರಲ್ಲ, ಹಗಲು ಇದಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಈಗ ಸತ್ಯ ಶೋಧನೆ ಮಾಡ್ತಾರಂತೆ. ಶೋಧನೆ ಮಾಡಕ್ಕೆ ಏನೈತೆ? ಇಲ್ಲಿ ಬಿರಿ ಕಲ್ಲುಗಳು ಬಿದ್ದಾವ ಅಷ್ಟೇ. ಕಲ್ಲು, ಪೆಟ್ರೋಲ್, ಸಿಮೆಂಟ್, ಪೆಟ್ರೋಲು ಸುರ್ಕೊಂಡು ಬಂದಿದ್ರಲ್ಲ ಇದು ಬೀರ್ ಬಾಟ್ಲ್ಗಳಿಗೆ, ಅದು ಸಿಗ್ಬೋದು ಅಷ್ಟೇ. ಇನ್ನೇನು ಸತ್ಯನೂ ಸಿಗಲ್ಲ, ಶೋಧನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಸುಳ್ಳು ಕೊಡಕ್ಕೆ ಬಂದಿದ್ದಾರೆ ಅವರು. BJP ಮೇಲೆ ಆಪಾದನೆ ಮಾಡೋಕ್ಕೆ, ಜನಾರ್ದನ್ ರೆಡ್ಡಿ ಮೇಲೆ ಆಪಾದನೆ ಮಾಡೋಕ್ಕೆ ಆ ಶೋಧನೆ, ಸತ್ಯ ಶೋಧನಾ ಸಮಿತಿ ಬರ್ದು ಮಾಡ್ಕೊಳ್ಳಿ. ಆ ರಿಪೋರ್ಟಲ್ಲಿ ಇದೇ ಬರೋದು, ಇನ್ನೇನು ಬರಲ್ಲ. ಸುಳ್ಳಲ್ಲ, ಅಪ್ಪಟ ಸುಳ್ಳು ಸತ್ಯ ಶೋಧನಾ ಸಮಿತಿ ಅದು. ಅದರಲ್ಲಿ ನೋಡಿ, ಅವ್ರು ಬ್ಯಾನರ್ ಹಾಕಕ್ಕೆ ಹೋಗಿರಲಿಲ್ಲ, ಜನಾರ್ದನ್ ರೆಡ್ಡಿನೇ ಕಾಲು ಕೆರ್ಕೊಂಡು ಬಂದರು ಅಲ್ಲಿಗೆ. ಬರ್ದಿರ್ತಾರೆ ನೋಡಿ, ಬರ್ದು ಮಾಡ್ಕೊಳ್ಳಿ. ಇದನ್ನ ಅಡ್ವಾನ್ಸ್ ಅದು. ಅಂದರೆ ಪೊಲೀಸವ್ರಿಗೊಂದು ಡೈರೆಕ್ಷನ್, ನೀವು ಹೆಂಗೆ ಕೆಲಸ ಮಾಡಬೇಕು ಅಂತ. ಇದು ಕಾಂಗ್ರೆಸ್ಸಿನ ಸತ್ಯ ಶೋಧನಾ ಸಮಿತಿ, ಅಪ್ಪಟ ಸುಳ್ಳು ಶೋಧನಾ ಸಮಿತಿ ಅದು. ಅದರಿಂದ ನಮಗೆ ಇದ್ರ ಮೇಲೆ ನಂಬಿಕೆ ಇಲ್ಲ. ನಾವು ಇದನ್ನು ಸಿಟ್ಟಿಂಗ್ ಜಡ್ಜ್ ಮುಖಾಂತರ, ಯಾಕಂದರೆ ರಾಜ್ಯದ ಜನ, ದೇಶದ ಜನ ನಂಬಿಕೆ ಇಡುವಂಥ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಮ್ಗೆ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ಸಿಟ್ಟಿಂಗ್ ಜಡ್ಜ್ಗೆ ಕೊಡಿ, ಇಲ್ಲ CBI ತನಿಖೆಗೆ ಕೊಡಿ. ನಾಳೆ ನಮ್ಮದು ಹೋರಾಟ ಇದೆ. ಈ ವಿಚಾರನೂ ಹೋರಾಟದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೀರಿ. ಬೆಂಗಳೂರಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ. ಕೋಗಿಲಿ ವಿಚಾರ ಮತ್ತು ಈ ವಿಚಾರ ಎರಡೂ ಮಾತಾಡ್ತೀರಿ ನಾಳೆ. 100% ಡೌಟ್ ಇಲ್ದರ ಕೊಡ್ತೀರಿ. ಡೌಟ್ ಇಲ್ದಂಗೆ ಒಬ್ಬ ಶಾಸಕರ ಮೇಲೆ ಅವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನ ಮಾಡಿರೋದು ಅಕ್ಷಮ್ಯ ಅಪರಾಧ. ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ. ಅದಕ್ಕೆ ಇದನ್ನು ನಾವು ಗವರ್ನರ್ಗೂ ಕೂಡ, ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನೇ ಘೋಷಣೆ ಮಾಡ್ತಾ ಇದ್ದೀನಿ, ಗವರ್ನರ್ಗೂ ಕೂಡ ಇದನ್ನು ಪತ್ರನ ನಾವು ಕೊಡ್ತೀರಿ. ಈ ತನಿಖೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆ ಮಾಡಬೇಕು ಅಂತೇಳಿ ಗವರ್ನರ್ಗೂ ನಾನು ಪತ್ರವನ್ನು ಬರೀತೀನಿ. ಒಬ್ಬೊಬ್ರು ಆರಾಮ್ಸೆ ಇರ್ತೀನಿ ನಾನು. ಅದರಲ್ಲಿ ಎಲ್ಲರ ಹೆಸರು ಬರೆದಿದ್ದಾರೆ ಅವರು. ಅವರು ನಾರಾ ಭರತ್ ರೆಡ್ಡಿ ಅವ್ರು ಜನನ್ ಕರ್ಕೊಂಬಂದ್ರು ಅಂತ ಬರೆದಿದ್ದಾರೆ. ಹೋರಾಟ ನಡೆಸಿತ್ತು, ಕರ್ತವ್ಯದಲ್ಲಿದ್ದ DYSP ಅವರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿ ಶ್ರೀನಿವಾಸ್ ಅವರಿಗೆ ಅಂತ ಗಲಾಟೆ ಆಗಿದೆ ಅಂತ ಬರೆದಿದ್ದಾರೆ. ಆಮೇಲೆ ಜನಾರ್ದನ್ ರೆಡ್ಡಿ ಹೆಸರು ಬರೆದಿದ್ದಾರೆ. ನಾರಾ ಭರತ್ ರೆಡ್ಡಿ ಓದ್ಲಾ? ಆಗ ನಾವು ಅಲ್ಲಿಯವರೆಗೆ ಪೊಲೀಸರು ಹೇಳಿರೋದು, ಇಲ್ಲಿಂದ ಚೆದರಿ ಹೋಗುವಂತ ಎಚ್ಚರಿಕೆ ನೀಡಿದಾಗ್ಯೂ ಸಹ ಸಂಜೆ 7:30 ಗಂಟೆಗೆ ಸುಮಾರು ಸ್ಥಳಕ್ಕೆ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಹಾಗೂ ಶ್ರೀರಾಮುಲು ಮತ್ತು ಅವರ ಬೆಂಬಲಿಗರು ಸ್ಥಳಕ್ಕೆ ಬಂದಿದ್ದು. ಅದೇ ಸಮಯಕ್ಕೆ ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರ ಶಾಸಕರು, ಇವರು ಸುಮಾರು 1000ಕ್ಕೂ ಹೆಚ್ಚು ಬೆಂಬಲಿಗರಿಂದ SC ಸರ್ಕಲ್ ಕಡೆಯಿಂದ ಜನಾರ್ದನ್ ರೆಡ್ಡಿ ಮನೆ ಕಡೆಗೆ ಬಂದರು ಅಂತ, ಅವರ ಮನೆ ಹತ್ತಿರ ಬಂದಿದ್ದು ಅಂತ ಇದೆ. ಇದು ಇನ್ಫಾರ್ಮೇಶನ್, ಪೊಲೀಸ್ ಇನ್ಫಾರ್ಮೇಶನ್.
ಈಗ ಕಂಪ್ಲೇಂಟ್ಗಳು ಎರಡೂ ಕಡೆಯಿಂದ ಕೊಟ್ಟಿದ್ದಾರೆ. ಪೊಲೀಸರು ಈಗಾಗಲೇ ಗುಂಡಾರಿಸಿರೋದ್ರ ಬಗ್ಗೆನೂ ಅವ್ರಿಗೆ ನಿಖರವಾಗಿ ಆ ಗುಂಡಿನ ಸೈಜು ಯಾವ ಇದೆಲ್ಲ ಕನ್ಫರ್ಮ್ ಆಗಿದೆ. ಇಷ್ಟಿದ್ರೂ ಕೂಡ ಈಗ ಅರೆಸ್ಟ್ ಆಗಿದ್ದಾರೆ. ಆದರೆ ಇನ್ನೂ ಸರ್ಕಾರ ಎಲ್ಲಿಂದ ಗುಂಡು ಬಂತು, ಯಾರು ಹೊಡೆದ್ರು, ಇನ್ನೂ ಸರ್ಕಾರ ಇನ್ನೂ ಬಾಯಿ ಬಿಟ್ಟಿಲ್ಲ. ಮೇಲಧಿಕಾರಿಗಳು ಯಾರು ಬಾಯಿ ಬಿಟ್ಟಿಲ್ಲ. ಅದು ಬಾಯಿ ಬಿಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಯಾರು ಮಾಡಿದ್ರು ಅನ್ನೋದನ್ನ ಬಾಯಿ ಬಿಡಿ. ಇಷ್ಟೆಲ್ಲ ಆದ್ಮೇಲೆ ಅರೆಸ್ಟ್ ಮಾಡಿ ಎಲ್ಲ ಆಗಿದೆಯಲ್ಲ, ಇವಾಗಾದ್ರೂ ಬಾಯಿ ಬಿಡಿ ಸರ್ಕಾರ, ಯಾರು ಮಾಡಿದ್ರು ಅಂತ ಹೇಳಿ. ಅದೇ ಆಟೋದಲ್ಲಿ ನೋಡ್ದೆ, ಆಟೋದಲ್ಲಿ ಇದೆಲ್ಲ ಬಾಂಬ್ಗಳು ತರ ಏನೋ ಮಾಡ್ಕೊಂಡ್ ಬಂದಿದ್ರಂತೆ, ಪೆಟ್ರೋಲ್ ಬಾಂಬ್ಗಳೆಲ್ಲ. ಅದನ್ನ ಪೊಲೀಸರು ಓಡಿಸಿರೋದು, ಆ ಆಟೋ ಓಡ್ತಾ ಇರೋದು ಅದು ನೋಡಿದ್ದೀನಿ. ಅದು ಇದೆ ನಮ್ಮ ಹತ್ರ. ಅಂದ್ರೆ ಇದೊಂಥರ ಪೂರ್ವ ಯೋಜಿತ ಪಕ್ಕ. ಇಂಟೆಲಿಜೆನ್ಸಿ ಫೇಲ್ಯೂರ್ ಅಲ್ಲ ರೀ, ಈ ಇಂಟೆಲಿಜೆನ್ಸಿ ಅನ್ನೋ ಡಿಪಾರ್ಟ್ಮೆಂಟೇ ಇಲ್ಲ ಕರ್ನಾಟಕದಲ್ಲಿ. ಸತ್ತೋಗ್ಬಿಟ್ಟಿದೆ. ಅದಿದ್ದಿದ್ರೆ 1000 ಜನ ನಡ್ಕೊಂಬರೋವರೆಗೂ ಯಾರನ್ನ ಸುಮ್ಮನೆ ಇರ್ತಾರಲ್ರಿ? ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ 1 ಕಿಲೋಮೀಟರ್ ಆಗಲ್ವಾ? 1 ಕಿಲೋಮೀಟರ್ ಬರ್ಬೇಕಾದ್ರೆ ಇಂಟೆಲಿಜೆನ್ಸಿ ಇದ್ರೆ ರಿಸರ್ವ್ ವ್ಯಾನ್ ಬರಕ್ಕೆ ಎಷ್ಟು ಇಲ್ಲೇ ಇರ್ತದಲ್ಲ. ರಿಸರ್ವ್ ಬಳ್ಳಾರಿಗೆ ಒಂದು 50-60 ರಿಸರ್ವ್ ವ್ಯಾನ್ಗಳು ಇರ್ತವೆ. ಅದು ಬೇಡ, ಪೊಲೀಸರು ಎಸ್ಕರ್ಟ್ ಆಗಿ ಅದೇ ಮೆನ್ಷನ್ ಡಿವೈಎಸ್ಪಿ ಅಂತಾನೆ ಹಾಕಿದ್ದಾರೆ. ಕಾಂಗ್ರೆಸ್ನವರು ಆರೋಪ ಮಾಡ್ತಕ್ಕಂಥದ್ದು ನಿಮ್ಮ ಬಿಜೆಪಿ ನಾಯಕರ ಮೇಲೆ ಆರೋಪ ಮಾಡ್ತಾರೆ. ಜನವರಿ 3ಕ್ಕೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಇತ್ತು, ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಇದು ಅವರು ಪ್ರೀತಿಯಾಗಿ ಮಾಡಿದಾರೆ ಅನ್ನೋದು ಅವರ ಆರೋಪ. ನಾವು ರಾಮನ ಭಕ್ತರು, ರಾಮಾಯಣ ಬರೆದವರು ವಾಲ್ಮೀಕಿಯವರು. ವಾಲ್ಮೀಕಿ ಜಯಂತಿನ ನಮ್ಮ ಶ್ರೀರಾಮುಲು ಅವರು ಹೇಳಿದ್ಮೇಲೆ ಅದಕ್ಕೆ ನಾವು ರಜಾ ಘೋಷಣೆ ಮಾಡಿದ್ದೀರಿ. ವಿಧಾನಸೌಧದಲ್ಲಿ ವಾಲ್ಮೀಕಿ ಪುತ್ಥಳಿಕೆ ಇದೆ. ನಮ್ಮ ಬಗ್ಗೆ ಯಾರು ಮತ್ತೆ ರಿಸರ್ವೇಶನ್ ಎಷ್ಟಿದ್ದು 3% ಇದ್ದಿದ್ನ 7.5% ಎಸ್ ಟಿ ಜನಾಂಗಕ್ಕೆ ರಿಸರ್ವ್ ಮಾಡಿದ್ದೆ ಯಾರು? ದಟ್ ಇಸ್ ಬಿಜೆಪಿ, ಬಸವರಾಜ ಬೊಮ್ಮಾಯಿ ಅವರು. ನಾನೇ ತಗೊಂಡು ಲೆಟರ್ನ ಸ್ವಾಮೀಜಿಯವ್ರು ಕೊಟ್ಟೆ. ನಾನು ಉಪವಾಸ ಸತ್ಯ ಕೂತ್ಕೋದು ನಾನೇ ತಗೊಂಡು ಕ್ಯಾಬಿನೆಟ್ ಡಿಸಿಷನ್ನ ಮುಖ್ಯಮಂತ್ರಿ ಆದೇಶದ ಮೇಲೆ ನಾನೇ ತಗೊಂಡೋಗಿ ಕೊಟ್ಟು ಅವ್ರಿಗೆ ಕುಡಿಯೋಕ್ಕೆ ಜ್ಯೂಸ್ ಕೊಟ್ಟೆ. ಅವತ್ತು ಶ್ರೀರಾಮುಲು ಅವರು ನಾವು ಎಲ್ಲ ಇದ್ರಿ. ನಮಗೆ ನೋಡಿ, ಅವರು ರಾಮನ್ ಕಂಡ್ರೆ ಆಗಲ್ಲ. ಕಾಂಗ್ರೆಸ್ ಅವ್ರಿಗೆ ರಾಮನ ಹೆಸರು ಕೇಳಿದ್ರೆ ಈಗ ಅದು ಬಂದಿದೆಯಲ್ಲ, ಜಿ ಜಿ ಅದಕ್ಕೆಲ್ಲ ವಿರೋಧ ಮಾಡ್ತಾ ಇದ್ದಾರಲ್ಲ. ವಾಲ್ಮೀಕಿ ಆರಾಧ್ಯ ದೈವ ರಾಮಾಯಣವನ್ನ ಪರಿಚಯ ಮಾಡಿಕೊಟ್ಟಿದ್ದು ವಾಲ್ಮೀಕಿ ಅವರು. ನಮ್ಗೆ ಆರಾಧ್ಯ ದೇವ್ರು, ಅವರಿಬ್ರು ಆರಾಧ್ಯ ದೇವ್ರೆ. ಕಾಂಗ್ರೆಸ್ ಅವ್ರಿಗೆ ಈ ಕೇಸರಿ ಕಂಡ್ರೇನೆ ಆಗಲ್ಲ, ಇನ್ನು ವಾಲ್ಮೀಕಿ ಕಂಡ್ರೆ ಆಗುತ್ತ ಅವ್ರಿಗೆ? ವಾಲ್ಮೀಕಿ ಓಪನ್ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ನೋಡಿ, ವಾಲ್ಮೀಕಿ ಹೆಸರಲ್ಲಿ ಅಯ್ಯೋ ಪೊಲೀಸರು ಕಾಂಗ್ರೆಸ್ ಅವರು ತಾನೇ ಇರೋದು. ಅವ್ರು ನೋಡಿ, ಅವ್ರು ಕೊಡ್ಲಿ ಬಿಡ್ಲಿ, ನಾವಂತೂ ಮಾಡ್ತೀರಿ. ನಮ್ಗೆ ಅದೇ ಜಾಗದಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಆಗಿದೆ, ಅಲ್ಲೇ ಮಾಡ್ತೀವಿ. ನಾನು ಬಳ್ಳಾರಿಯ ನಮ್ಮ ಬಿಜೆಪಿ ಕಾರ್ಯಕರ್ತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ನಿಮ್ಮ ಜೊತೆ ಇದ್ದೀರಿ. ಎನಿ ಟೈಮ್ ನಾವು ನಿಮ್ಮ ಜೊತೆ ನಿಲ್ತೀರಿ, ಇಡೀ ಪಕ್ಷ ನಿಮ್ಮ ಜೊತೆ ನಿಲ್ತೀರಿ. ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ನಿಮ್ಮ ಹೋರಾಟಕ್ಕೆ ನಾವು ಕೈ ಜೋಡಿಸ್ತೀರಿ ಅನ್ನೋ ಮಾತನ್ನು ಹೇಳಕ್ಕೆ ನಾವಿಬ್ಬರು ಇಲ್ಲಿ ಬಂದಿದ್ದೀರಿ. ಅದರಿಂದ ಇಲ್ಲಿ ಎದೆಗುಂದ ಪ್ರಶ್ನೆ ಇಲ್ಲ. ನಮ್ಮದು ದೇಶದಲ್ಲಿ ನಂಬರ್ 1 ಪಾರ್ಟಿ. ಕಾಂಗ್ರೆಸ್ ಅವರಿರೋದು 3 ಕಡೆ, 3 ನಾಮ. ಈ ಸರಿ ಚುನಾವಣೆ ನಡೆದ್ರೆ 3 ಇರಲ್ಲ. ಅದರಿಂದ ಭಯ ಬೀಳೋ ಅವಶ್ಯಕತೆ ಇಲ್ಲ ನಮ್ಮ ಕಾರ್ಯಕರ್ತರು. SP ಅವ್ರನ್ನ ಸಸ್ಪೆಂಡ್ ಮಾಡೋಕ್ಕೆ ಕಾರಣ ಏನು? ಸಸ್ಪೆಂಡ್ ಯಾರಾಗಬೇಕಾಯ್ತು? ಹೋಮ್ ಮಿನಿಸ್ಟರ್ ಆಗಬೇಕಾಯ್ತು ಅಲ್ವಾ? ಅವ್ರು ತಾನೇ ತಪ್ಪು ಮಾಡಿರೋದು. ಈಗ ನಾನು 10 ವರ್ಷದಿಂದನೇ ಹೋಮ್ ಮಿನಿಸ್ಟರ್ ಆಗಿದ್ದೀನಿ.
ಈಗ SP ಬಂದ್ಬಿಟ್ಟು 4 ಅವರ್ ಮುಂಚೆ ಚಾರ್ಜ್ ತೊಗೊಂಡು ಅವನ್ನ ರಿವ್ಯೂ ಮೀಟಿಂಗ್ ಮಾಡಬೇಕು ಎಲ್ಲ ಅಧಿಕಾರಿಗಳನ್ನ, ಯಾರು ರೌಡಿಗಳಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಯಾರ್ಯಾರು ಟೆರರಿಸ್ಟು, ಇವೆಲ್ಲ ಡೀಟೇಲ್ ತೊಗೊಂಡು ಅವನಿಗೊಂದು ಐಡಿಯಾ ಬರಬೇಕು ಎಲ್ಲ ತಾಲೂಕುದು. ಅದೇನು ಬರಲೇ ಇಲ್ಲ. ಬಂದು 4 ಗಂಟೆಗೆ ಈ ಗಲಾಟೆ ಆಗಿದೆ. ಗಲಾಟೆ ಆಗಿದೆ. ನೀವು ಅವ್ರನ್ನ ಇಲ್ಲಿ ಟಾರ್ಗೆಟ್ ಯಾರಾಗಬೇಕಾಯ್ತು? ಇಲ್ಲಿ ಆ ಅಪರಾಧಿಗಳನ್ನ ಸೇಫ್ ಮಾಡೋಕ್ಕೋಸ್ಕರ ಡೈವರ್ಟ್ ಮಾಡಿದ್ರೆ ಅಷ್ಟೇ. ಇದನ್ನು ಇವತ್ತು ಆ ಪಾಪ ಬೇಜಾರಾಗಿ ಆ ಮನುಷ್ಯ ಎಲ್ಲೋ ಯಾವುದೋ ಫ್ರೆಂಡ್ಸ್ ಮನೇಲಿ ಸೇರ್ಕೊಂಡಿದ್ದಾರಂತೆ. ಏನಾಗಿದೆ ಅಂತ ಗೊತ್ತಿಲ್ಲ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಅಲ್ಲಲ್ಲ, ನನಗೂ ಆದರೆ ಈಚೆ ಬರ್ತಾ ಇಲ್ಲಲ್ಲ. ನಾನು ನೋಡಿದೆ ಅವ್ರ ತಂದೆಯವರು ಕೊಟ್ಟಿರೋದು. ಕೆಲವರು ಹೇಳ್ತಾರೆ ಸ್ಲೀಪಿಂಗ್ ಟ್ಯಾಬ್ಲೆಟು ಅಂತಾರೆ, ಕೆಲವರು ಬೇರೆ ಬೇರೆ ವಾಮಿಟ್ ಆಗಿ ಇದೆಲ್ಲ ಆಗಿದೆ ಅಂತ. ಇನ್ನೂ ಕೆಲವರು ಅಲ್ಲಿ ಹತ್ತಿರದ ತುಮಕೂರವ್ರು ನಮಗೂ ಪರಿಚಯ ಅಲ್ಲ. ಅಂದರೆ ಯಾಕೆ ಇದಾಯಿತು? ಈಗ ಒಬ್ಬ ಅಧಿಕಾರಿಗಳು ಈ ಥರ ಮಾನಸಿಕ ಕಿರುಕುಳ ಕೊಡೋದ್ರಿಂದ ಏನು ಸಾಧನೆ ಮಾಡೋಕ್ಕೆ ಹೋಗಿದೆ? ರಾಯಚೂರಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಸತ್ತೋದ. ವಾಲ್ಮೀಕಿ ನಿಗಮದಲ್ಲಿ ಒಬ್ಬ ಅಧಿಕಾರಿ ಸೂಸೈಡ್ ಮಾಡ್ಕೊಂಡು ಸತ್ತ. 10-12 ಜನ, ಈ ಕಾಂಗ್ರೆಸ್ ಬಂದ ಮೇಲೆ 10-12 ಜನ ಅಧಿಕಾರಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮೊನ್ನೆ ಅವ್ರು ಯಾರೋ ಸಿದ್ದರಾಮಯ್ಯನೇ ಅವ್ರು ಕಪ್ಪಾಳ ಕೊಡೋಕೆ ಹೋಗಿದ್ದಲ್ಲ ಒಬ್ಬ SP-ಗೆ, ಅಡಿಷನಲ್ SP-ಗೆ ರಾಜೀನಾಮೆ ಕೊಟ್ಟಿದ್ನಲ್ಲ, ಅವನ ಕಾಲು ಹಿಡಿದು ತಿರ್ಗಾ ಸೇರಿಸ್ಕೊಂಡ್ರು ಅವನು. ಅಂದರೆ ಇವರು ಭಾಳೆಲ್ಲ ಹಿಂಗೆ ಡೈವರ್ಟ್ ಮಾಡೋಕ್ಕೋಸ್ಕರ, ವಿಷಯಾಂತರ ಮಾಡೋಕ್ಕೋಸ್ಕರ SP-ನ ಸಸ್ಪೆಂಡ್ ಮಾಡಿದ್ದಾರೆ. ಮಾಡಿರೋದು ಸರಿಯಲ್ಲ. ಯಾರು ಅವತ್ತಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಅವ್ರ ಮೇಲೆ ಏನು ಕ್ರಮ ಇಲ್ಲ. ಇಡೀ ಘಟನೆ ನೋಡಿದ್ರೆ ಮೂಲ ಇರೋದು ಬ್ಯಾನರ್, ಸಣ್ಣ ಒಂದು ಇನ್ಸಿಡೆಂಟ್ ಇದೆ. ಹಿಂದೆ ಕೂಡ ವಾಲ್ಮೀಕಿ ಬ್ಯಾನರ್ ಕಿತ್ತಿದ್ದಕ್ಕೆ ಒಂದು 3 ತಿಂಗಳು ಗಲಾಟೆ ಆಗಿತ್ತು. ಈಗ ನೀವು ಯಾರು ಅದು ಬ್ಯಾನರ್ ಯಾಕೆ ಹಾಕ್ತಿದ್ದಾರೆ? ಇಲ್ಲಿ ಈಗ 2,000, ನಾನು ನಿನ್ನೆ ಪಾಲಿಕೆಯಲ್ಲಿ ಕೇಳಿದ್ರೆ 2,500 ಪಾಲು ಇದು ಹಾಕಿದ್ದಾರೆ. ಜನ ಓಡಾಡೋಕ್ಕೂ ಜಾಗ ಇಲ್ಲದಂಗೆ ಬ್ಯಾನರ್ ಹಾಕಿದ್ದಾರೆ. ಒಂದೇ ಒಂದು ಪರ್ಮಿಷನ್ ತಗೊಂಡಿಲ್ಲ. ನಾನು ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ತಾವು ಗೃಹ ಸಚಿವರಾದಲ್ಲ, ಈಗ ಅದು ಖಾಸಗಿ ಗನ್ಮ್ಯಾನ್ ಅಂತ ಸಾಬೀತಾಗಿದೆ. ಈಗ ಆ ಗನ್ಮ್ಯಾನ್ ಅಷ್ಟೇ ಶಿಕ್ಷೆ ಆಗುತ್ತಾ ಅಥವಾ ಇಟ್ಕೊಂಡಂತ ವ್ಯಕ್ತಿ ಅದನ್ನೇನ ಪ್ರಚೋದನೆ ಇರ್ತಾ? ಹೌದು, ಯಾರು ಇಟ್ಕೊಂಡಿದ್ದಾರೆ, ಯಾರು ಸಂಬಳ ಕೊಡ್ತಾ ಇದ್ದಾರೆ ಅವ್ರ ಮೇಲೂ ಕ್ರಮ ಆಗಬೇಕು. ಯಾರು ಬೆಂಬಲಿಗರು, ಯಾರು ಚಿತಾವಣಿ, ಅವನು ಯಾಕೆ ಅಷ್ಟು ಧೈರ್ಯವಾಗಿ ಬುಲೆಟ್ ಹಾರಿಸ್ತಾನೆ? ಅದು ಒಂದೇ ಬುಲೆಟ್ ಹಾರಿಲ್ಲ, 5-6 ಬುಲೆಟ್ಗಳು ಹಾರಿದೆ. ಅವರೆಲ್ಲ ಯಾರು? ಇಲ್ಲ ಅವಕಾಶ ಯಾವ್ದಲ್ಲಿ? ಹೌದು, ಕಾನೂನಲ್ಲಿ ಅವಕಾಶ ಇದೆ. ಕಾನೂನಲ್ಲಿ ಅವ್ರ ಮೇಲೆ ಪನಿಷ್ ಮಾಡಕ್ಕೆ ಅವಕಾಶ ಇದೆ. ನೀವು ಮಾತಾಡಿ, ಅವ್ರ 2 ನಿಮಿಷ ಮಾತಾಡಿ. ಸೋಮಣ್ಣ ಅವರು ಈ ಪ್ರಕರಣವನ್ನ ಕೇಂದ್ರ ವಿಪಕ್ಷ ಗಮನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವೇನಾದ್ರೂ ಕೇಂದ್ರ ನಾಯಕರು ಗಮನಿಸುವಂತ ಪ್ರಯತ್ನ ಮಾಡ್ತೀರಾ? ನಾನು 6ನೇ ತಾರೀಕು ಮೋಸ್ಟ್ಲಿ ಹೋಗ್ತಾ ಇದ್ದೀನಿ. ಆಗ ಕೇಂದ್ರದ ನಾಯಕರು ಗಮನಕ್ಕೆ ತರ್ತೀನಿ. ನಾನು ಅದಕ್ಕೆ ನನ್ನ ಪ್ರಶ್ನೆ ಉತ್ತರ 2,500 ಓಡಾಡಕ್ಕೂ ಜಾಗ ಇಲ್ಲಂಗೆ ಬ್ಯಾನರ್ ಕಟ್ಟಿದ್ರು. ಈಗ ನೀವು ಹೇಳಿದ್ರೆ SP ಸಸ್ಪೆಂಡ್ ಮಾಡಿದ್ರು. ಪಾಲಿಕೆ ಆಫೀಸರ್ಗಳನ್ನು, ಅಧಿಕಾರಿಗಳನ್ನು ಏನು ಕ್ರಮ ತಗೊಂಡ್ರು? ಪರ್ಮಿಷನ್ ಕೊಡ್ಬೇಕು ಆದವ್ರು ಅವ್ರು ತಾನೇ. ಇಲ್ಲಿ ಎಲ್ಲ ಫೇಲ್ ಆಗಿದೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಪರ್ಮಿಷನ್ ತಗೊಂಡಿರ ಕಟ್ಟಿದ್ದಾರೆ. ಕಾರ್ಪೊರೇಷನ್ ಅವರೇ ಅದಕ್ಕೆ ಭಾಗಿದಾರರು, ಅವರು ಉತ್ತರ ಕೊಡ್ಬೇಕು. ಕಾರ್ಪೊರೇಷನ್ ಕಮಿಷನರ್ ಉತ್ತರ ಕೊಡ್ಬೇಕು ಅದಕ್ಕೆ. ಈ ಗಲಾಟೆ ಆಗಿರೋದು ಜನಾರ್ದನ್ ರೆಡ್ಡಿ ಕಾಂಪೌಂಡ್ಗೆ ತಂದು ಹಾಕಿರೋದು, ಅದು ಮನೆ ಒಳಗಡೆ ತಂದು ಹಾಕಿರೋದಕ್ಕೋಸ್ಕರ ಗಲಾಟೆ ಆಗಿರೋದು. ಅದು ಬಿಟ್ಟು ಬೇರೆ ಪ್ರಶ್ನೆನೇ ಇಲ್ಲ. ಅವ್ರ ಮನೆ ಕಾಂಪೌಂಡ್ ದೂರ ಇದೆ. PWD ರಸ್ತೆಯಲ್ಲಿ ಅದನ್ನ ಅವ್ರ ಎಷ್ಟು ಮಟ್ಟಿಗೆ ಅನುಷ್ಠಾನ ಗೊತ್ತಿಲ್ಲ. ಅದು PWD ರಸ್ತೆ ಅಂತೇಳಿ ಗೌರ್ಮೆಂಟ್ ಹೇಳ್ತಾರೆ, ನಮ್ಮ ಮನೆ ಕಾಂಪೌಂಡ್ ಅಂತ ಅವ್ರು ಹೇಳ್ತಾರೆ. ಈ ಸಣ್ಣ ಘಟನೆ ಹಿಂದೆ ಕ್ಷುಲ್ಲಕ ಕಾರಣ ಒಂದು ಕಡೆ, ಹಿಂದೆ ಜೆಡಿಎನ್ ರಾಜಕೀಯಗಳೇನಿಲ್ಲವ PWD ರಸ್ತೆ ಮೇಲೆ ಕಟ್ಟಿರ್ತಕ್ಕಂಥ ಬ್ಯಾನರ್ ಕಟ್ಟಿದ್ರೆ ಕಟ್ಟಲಿ ತುಂಬಿರ್ಬೋದಾಗಿತ್ತು. ನೀವು ಬಂದು ನೋಡಿದ್ರೆ ಗೊತ್ತಾಗ್ತೈತೆ ಇಲ್ಲಿ ಕಟ್ಟಿದ್ದಾರೆ. ಈಗ ನಾನು ಬಂದ ತಕ್ಷಣ ಕರ್ಕೊಂಡು ಹೋಗಿದ್ರು. ಇನ್ನೂ ಅರ್ಧೋಗಿರೋವೆಲ್ಲ ಇದೆ. ಆ ಕಾಂಪೌಂಡ್ಗೆ ಕಟ್ಟಿದ್ದಾರೆ, ಒಳಗಡೆನೂ ಬಿದ್ದಿದೆ. ಇವಾಗ ಅದೇ ಎದುರುಗಡೆ ಇದೆಯಲ್ಲ ರೋಡು ಪೂರ್ತಿ, ಅದನ್ನು PWD ಕಟ್ಕೊಬೋದಾಯ್ತು, ಪ್ರಶ್ನೆನೇ ಇಲ್ಲ. ಇಲ್ಲೇ ಕಟ್ಟಬೇಕು. ಅವ್ರ ಮನೆ ಮುಂದೆ ಚೇರ್ ಹಾಕೊಂಡು ಕೂತ್ಕೊಂಡು ಕುಡ್ಕೊಂಡು ಇಲ್ಲೇ ಕಟ್ರಿ ಅಂತ ಹೇಳೋದು ಸರಿ ಇಲ್ಲ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.